श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो विभोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामः तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं। हरिर्हयमुखाविदः गुरुश्च मध्वनामामि परतु निरन्तरं वाणिते करवण्यम्ब चरणोरति सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಬ್ರಹ್ಮಾಂಡ ಪುರಾಣದಲ್ಲಿ ಶ್ರಾದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನ ಬೃಹಸ್ಪತ್ಯಾಚಾರ್ಯರು ತಿಳಿಸ್ತಾ ಇದ್ದಾರೆ. ಭಗವಂತ ವೇದವ್ಯಾಸ ರೂಪದಿಂದ ಗ್ರಂಥವನ್ನು ರಚನೆ ಮಾಡಿ ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನ ಮಾಡ್ತಾ ಇರುವಂಥದ್ದು. ಬೃಹಸ್ಪತಿಗಳು ಇವತ್ತು ಶ್ರಾದ್ದದಲ್ಲಿ ಬರುವಂತಹ ಅನೇಕ ದಾನಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಮಾಡ್ತಾರೆ, ಆದರೆ ಅದರ ಹಿನ್ನೆಲೆ ಏನು, ಅದನ್ನ ಮಾಡೋದ್ರಿಂದ ಬರುವಂತಹ ಫಲ ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಅದನ್ನ ಇಲ್ಲಿ ತಿಳಿಸ್ತಾರೆ. ಅತಃ ಪರಂ ಪ್ರವಕ್ಷ್ಯಾಮಿ ದಾನಾನಿ ಚ ಫಲಾನಿ ಚ ತಾರಣಂ ಸರ್ವಭೂತಾನಾಂ. ಅದು ಬಹಳ ವಿಶೇಷವಾಗಿ ಫಲವನ್ನ ಕೊಡ್ತದೆ, ರಕ್ಷಣೆಯನ್ನ ಮಾಡ್ತದೆ. ಲೋಕೆ ಶ್ರೇಷ್ಠತಮಂ ಸರ್ವ, ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪಿತೃಗಳಿಗೆ ಪ್ರೀತಿಯನ್ನುಂಟು ಮಾಡುವಂತಹ ಅನೇಕ ದಾನಗಳನ್ನ ನಾನಿವತ್ತು ನಿಮಗೆ ಹೇಳ್ತೀನಿ ಅಂದ್ರು ಬೃಹಸ್ಪತ್ಯಾಚಾರ್ಯರು. ಏನೇನ್ ಕೊಡ್ತಾರೆ ದಾನವನ್ನ ಅಂತ ಪ್ರಶ್ನೆ ಕೇಳಿದ್ರೆ, ಮೊದಲನೇದಾಗಿ ಜಾಂಬೂನದ ಮಯಂ ದಿವ್ಯಂ, ಬಂಗಾರದ ಪದಾರ್ಥವನ್ನ ದಾನ ಕೊಡಬೇಕಂತ. ಸುವರ್ಣ ಅದು ಭಾರಿ ಶ್ರೇಷ್ಠವಾಗಿರುವಂಥದ್ದು. ಅದನ್ನ ಕೊಡೋದ್ರಿಂದ ದಿವ್ಯವಾದ ವಿಮಾನದಲ್ಲಿ ಕೂತು ಸ್ವರ್ಗಲೋಕವನ್ನು ಕುರಿತು ಹೋಗ್ತಾನಪ್ಪ. ಸರ್ವಂ ಪಿತೃಣಾಂ ದಾತವ್ಯಂ, ಪಿತೃಗಳ ಉದ್ದೇಶವಾಗಿ ಸುವರ್ಣವನ್ನ ಯಾರು ದಾನ ಮಾಡ್ತಾರೋ ಅವನು ಸ್ವರ್ಗಲೋಕವನ್ನು ಕುರಿತು ಹೋಗ್ತಾನೆ. ಇನ್ನು ಸವ್ಯಂಜನಂತೂ ಯೋದದ್ಯ, ಪಲ್ಯ ಮೊದಲಾದ ಎಲ್ಲ ಪದಾರ್ಥಗಳಿಂದ ಕೂಡಿರುವಂತಹ ಶುದ್ಧವಾದ ದೇವರಿಗೆ ನೈವೇದ್ಯ ಮಾಡಿರುವಂತಹ ಅನ್ನವನ್ನ ಶ್ರಾದ್ದ ಕರ್ಮಣಿ, ಶ್ರಾದ್ದದಲ್ಲಿ ನೀವೇನಾದ್ರೂ ಒಳ್ಳೆಯ ಜ್ಞಾನಿಗೆ ಭೋಜನವನ್ನ ಮಾಡಿಸಿದ್ದೇ ಆದ್ರೆ, ನೋಡಿ ಶ್ರಾದ್ದದಲ್ಲಿ ದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಸುವರ್ಣ ದಾನ ಆದ್ಗೂಳ್ಳೆ ಬಂದಿರುವಂತ ಎರಡನೇ ದಾನ ಅನ್ನದಾನ. ಶ್ರಾದ್ದಕ್ಕೆ ಬಹಳ ಶ್ರೇಷ್ಠವಾಗಿರುವಂಥದ್ದು. ಯಾರು ಅನ್ನದಾನವನ್ನ ಮಾಡ್ತಾರೋ ಒಳ್ಳೆ ಆಯುಷ್ಯ ಅವರಿಗೆ ಪ್ರಾಪ್ತಿಯಾಗತ್ತೆ, ಐಶ್ವರ್ಯ ಪ್ರಾಪ್ತಿಯಾಗತ್ತೆ, ರೂಪ ಒಳ್ಳೆಯ ಸೌಂದರ್ಯ ಬರ್ತದೆ. ಲಭತೆ ಶುಭಂ, ಅವರಿಗೆ ಎಲ್ಲಾ ರೀತಿಯ ಸೌಖ್ಯವನ್ನ ಪಿತೃದೇವತೆಗಳು ಅನುಗ್ರಹವನ್ನ ಮಾಡ್ತಾರೆ. ಇನ್ನು ಮೂರನೇದಾಗಿ ಯಜ್ಞೋಪವೀತ, ಅಂದ್ರೆ ಜನಿವಾರವನ್ನ ದಾನ ಕೊಡ್ತಾರೆ. ಯಜ್ಞಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಾಧನ. ಅದಿಲ್ಲದೆ ಯಜ್ಞೋಪವೀತ ಇಲ್ಲದೆ ಯಜ್ಞ ಮಾಡ್ಲಿಕ್ಕೆ ಬರೋದಿಲ್ಲ. ಅಷ್ಟು ಅದಕ್ಕೆ ಯಜ್ಞೋಪವೀತ, ಬ್ರಹ್ಮಸೂತ್ರ ಅಂತ ಕರೀತಾರೆ. ಆ ಬ್ರಹ್ಮಸೂತ್ರವನ್ನ ದಾನ ಮಾಡೋದ್ರಿಂದ ಪಾವನಂ ಸರ್ವ ವಿಪ್ರಾಣಾಂ ಬ್ರಹ್ಮದಾನಸ್ಯ ತತ್ಫಲಂ. ಒಂದೇ ಮಾತು ಹೇಳೋದಾದ್ರೆ, ವೇದಗಳನ್ನ ದಾನ ಮಾಡಿದ್ರೆ ಎಷ್ಟು ಫಲ ಬರಬೇಕೋ ಅಷ್ಟು ಶ್ರೇಷ್ಠವಾದ ಫಲ ಆ ಶ್ರಾದ್ದ ಕಾಲದಲ್ಲಿ ಯಜ್ಞೋಪವೀತವನ್ನು ದಾನ ಮಾಡೋದ್ರಿಂದ ಬರ್ತದೆ. ಯಜ್ಞೋಪವೀತಂ ಯೋದದ್ಯ ಶ್ರಾದ್ದ ಕಾಲೇತು ಯಜ್ಞವಿತ್. ಶ್ರಾದ್ದ ಅನ್ನೋದು ದೇವರ ಪ್ರೀತ್ಯರ್ಥಕವಾಗಿ ಮಾಡೋದಾದ್ದರಿಂದ ಅದಕ್ಕೆ ಯಜ್ಞ ಅಂತ ಕರೀತಿದ್ದಾರೆ. ಆ ಯಜ್ಞಕ್ಕೆ ಮುಖ್ಯವಾಗಿ ದಾನಗಳನ್ನ ಕೊಡಬೇಕು. ಆ ದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ನಾಲ್ಕನೇದ್ದು ಯಜ್ಞೋಪವೀತ ಆಯ್ತು. ಅದಾದ ಮೇಲೆ ಜೇನುತುಪ್ಪ, ಅದು ಬಹಳ ಪ್ರೀತಿಕರವಾದದ್ದು ಪಿತೃಗಳಿಗೆ. ಜೇನುತುಪ್ಪ ಆಗಿರಬಹುದು, ಕ್ಷೀರ ಅಂದ್ರೆ ಹಾಲಾಗಿರಬಹುದು, ಮಧು ಕ್ಷೀರಾಜ್ಯ ದಧಿ, ಆಜ್ಯ ಅಂದ್ರೆ ತುಪ್ಪ, ದಧಿ ಅಂದ್ರೆ ಮೊಸರು. ಅಂದ್ರೆ ನಾಲ್ಕು ಹೇಳಿದ್ರು. ಮಧು, ಹಾಲು ಅಂದ್ರೆ ಜೇನುತುಪ್ಪ, ಹಾಲು, ತುಪ್ಪ, ಮೊಸರು.
ಈ ನಾಲ್ಕನ್ನ ಯಾರು ಪೂರ್ಣವಾಗಿ ಕಮಂಡಲನಲ್ಲಿ ಅವರವರ ಯೋಗ್ಯತಾನುಸಾರ ದೊನ್ನೆಯಲ್ಲಿ ಪಾತ್ರೆಯಲ್ಲಿ ದಾನವನ್ನ ಮಾಡೋದ್ರಿಂದ ಅವನಿಗೆ ಪೂರ್ಣವಾದ ಶ್ರಾದ್ದ ಮಾಡಿದ ಫಲ ಬರ್ತಾ ಇದೆ. ಅಷ್ಟು ಅದಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣವನ್ನ ಕೊಟ್ಟಿದ್ದಾರೆ. ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ. ಅಂದ್ರೆ ಇದನ್ನ ದಾನ ಕೊಡಬೇಕು ಆ ಶ್ರಾದ್ದ ಕಾಲದಲ್ಲಿ. ಇನ್ನು ತಕ್ರಾವಿದ್ದಂಚ ಯೋದದ್ಯ ಶ್ರಾದ್ದ ಕಾಲೇ ಕಮಂಡಲಂ. ತಕ್ರ ಅಂದ್ರೆ ಮಜ್ಜಿಗೆ, ಮೊಸರು ಹೇಳಿದ್ರು, ಮಜ್ಜಿಗೆಯನ್ನು ಹೇಳ್ಬಿಡ್ತಾರೆ. ಆ ಮಜ್ಜಿಗೆಯ ತುಂಬಿದಂತಹ ಪಾತ್ರೆಯನ್ನ ಯಾರು ದಾನ ಮಾಡ್ತಾರೋ ಈ ಶ್ರಾದ್ದ ಕಾಲದಲ್ಲಿ ಧೇನುಂಸ ಲಭತೆ ದಿವ್ಯಾಂ ಪಯೋಧಾಂ ಸುಖದೋಹಿನಿ. ಅಂದ್ರೆ ಆ ಮಜ್ಜಿಗೆಯನ್ನ ದಾನ ಮಾಡೋದ್ರಿಂದ ಅನಾಯಾಸವಾಗಿ ಗೋವನ್ನ, ಒಳ್ಳೆ ಹಾಲು ಕರೆಯುವಂತಹ ಗೋವನ್ನ, ಹಸುವನ್ನ ದಾನ ಮಾಡಿದ್ರೆ ಏನು ಫಲ ಬರಬೇಕು ಆ ಫಲ ಅವನಿಗೆ ಬರ್ತಾ ಇದೆ. ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು ಆ ಮಜ್ಜಿಗೆಯನ್ನ ದಾನ ಮಾಡಬೇಕು ಅಂತಾರೆ. ಇನ್ನು ದಾರಿಯಲ್ಲಿ ನಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಚಪ್ಪಲಿಯನ್ನ ಹಾಕೊಂಡು ಹೋಗ್ತೀವಿ. ಹಾಗೆ ಆ ಚಪ್ಪಲಿಯನ್ನ, ಪಾದುಕೆಗಳನ್ನ, ಹಿಂದೆಲ್ಲ ಪಾದುಕೆ ಬಳಸ್ತಿದ್ರು, ಆ ಪಾದುಕೆಯನ್ನ ಮತ್ತು ಹತ್ತಿಯನ್ನ ತೂಲಪೂರ್ಣೇ ಚಯೋ ದದ್ಯಾತ್ ಪಾದುಕೆ ಶ್ರಾದ್ದಕರ್ಮಣಿ. ತೂಲ ಅಂದ್ರೆ ಹತ್ತಿ, ಹತ್ತಿಯನ್ನ ದಾನ ಮಾಡೋದು. ಯಾಕೆಂದ್ರೆ ಹತ್ತಿಯಿಂದ ಬತ್ತಿ ಮಾಡ್ತಾರೆ, ದೀಪಕ್ಕೆ ಬೇಕಾಗಿರುವಂತಹ ಬತ್ತಿ ತಯಾರಾಗತ್ತೆ. ಹಾಗಾಗಿ ಆ ಹತ್ತಿಯನ್ನ ದಾನ ಮಾಡೋದ್ರಿಂದ, ಪಾದುಕೆಗಳನ್ನ ದಾನ ಮಾಡೋದ್ರಿಂದ ಒಳ್ಳೆಯ ಸುಖವನ್ನ ಅವನು ಹೊಂತಾನಪ. ಶೋಭನಂ ಲಭತೆ ಯಾನಂ ಪಾದಯೋ ಸುಖಮೇಧತೆ. ಸುಖವನ್ನ ಅನುಭವಿಸ್ತಾನಂತೆ. ಈ ಲೋಕದಲ್ಲೂ ಸುಖ ಅನುಭವಿಸ್ತಾನೆ ಪಿತೃಗಳ ಅನುಗ್ರಹದಿಂದ, ಪರಲೋಕದಲ್ಲೂ ದೇವರ ಅನುಗ್ರಹ ಆಗತ್ತೆ. ಇನ್ನು ಬಹಳ ಬಿಸಿಲುಗಾಲ ಪ್ರದೇಶ ಅಂತ ಅನ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಈಗೆಲ್ಲ ಅನುಕೂಲತೆಗಳು ಬೇಕಾದಷ್ಟಿದೆ. ಹಿಂದಿನ ಕಾಲದಲ್ಲಿ ಆ ಅನುಕೂಲತೆ ಇರಲಿಲ್ಲ. ವ್ಯಜನ ಅಂದ್ರೆ ಬೀಸಣಿಕೆಯನ್ನ ದಾನ ಮಾಡೋದ್ರಿಂದ, ಒಳ್ಳೆಯ ಶುದ್ಧವಾದ ವ್ಯಜನವನ್ನು ತಂದು ಅದನ್ನ ವಿಪ್ರನಿಗೆ ದಾನ ಮಾಡೋದ್ರಿಂದ ಸರ್ವ ಪುಷ್ಪಾಣಿ ಸುಗಂಧಾನಿ ಮೃದೂನಿಚ. ಒಳ್ಳೆಯ ಸುಗಂಧ ಭರಿತವಾದ ಪುಷ್ಪವನ್ನ ದಾನ ಮಾಡಿದ್ರೆ ಏನು ಫಲ ಬರಬೇಕು, ಸತ್ಕಾರ ಮಾಡಿದ್ರೆ ಆ ಫಲ ಅವನಿಗೆ ಬೀಸಣಿಕೆಯನ್ನ ದಾನ ಮಾಡೋದ್ರಿಂದ ಬರ್ತದೆ. ಇನ್ನು ಪಾದುಕೆ ಆಯ್ತು. ಪಾದುಕೆ ನಂತರ ಈಗಿನ ಕಾಲದಲ್ಲಿ ಏನಾಗಿದೆ, ಉಪಾನಹು ಚಪ್ಪಲಿ ಬಂದಿದೆ ಆ ಜಾಗದಲ್ಲಿ. ಅದನ್ನ ನೀವು ದಾನ ಮಾಡಿದ್ರೆ ಶ್ರಾದ್ದೇ ಹ್ಯುಪಾನವೋ ದತ್ವಾ ಬ್ರಾಹ್ಮಣೇಭ್ಯೋ ಸದಾಬುಧ. ಅವನಿಗೇನಾಗತ್ತೆ ಅಂದ್ರೆ, ಇವನು ಕೊಟ್ಟಿರೋದು 2 ಕಾಲಿಗೆ ಬೇಕಾಗಿರುವಂತಹ ಚಪ್ಪಲಿಯನ್ನ, ಆದ್ರೆ ಪಿತೃದೇವತೆಗಳ ಅನುಗ್ರಹದಿಂದ 4 ಕಾಲಿನ ವಾಹನ ಇವನಿಗೆ ಸಿಗೋ ಹಾಗೆ ಮಾಡ್ತಾರಂತೆ. ಅದನ್ನ ಹೇಳ್ಬಿಡ್ತಾರೆ, ದಿವ್ಯಂಸ ಲಭತೆ ಯಾನಂ ವಾಜಿಯುಕ್ತಂ ನವಂ ತಥಾ. ಹೊಸದಾಗಿರುವಂತಹ ವಾಜಿ, ಕುದುರೆ ಮೇಲೆ ಹೋಗುವಂತಹ ಯೋಗ ಇವನಿಗೆ ಪ್ರಾಪ್ತಿಯಾಗತ್ತೆ. ಇವನು ಕೊಟ್ಟಿರೋದು ಚಪ್ಪಲಿಯನ್ನ ಕೊಟ್ಟಿದ್ದಾನೆ ದಾನವನ್ನಾಗಿ. ಅಂದ್ರೆ ಪಿತೃಗಳ ಅನುಗ್ರಹದಿಂದ ಎಷ್ಟೆಲ್ಲ ಅವನಿಗೆ ಅನುಕೂಲತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಂದಿರುವಂತಹ ಬ್ರಾಹ್ಮಣನಿಗೆ, ವಿಪ್ರನಿಗೆ ಹೂಮಾಲೆಯನ್ನ ಹಾಕೋದ್ರಿಂದ ಶ್ರಾದ್ಧೆ ಛತ್ರಂತು ಯೋ ದದ್ಯಾತ್ ಪುಷ್ಪಮಾಲಾನ್ವಿತಂ ತಥಾ. ಅವನಿಗೆ ಒಳ್ಳೆ ಸುಗಂಧವಾದ ಮಾಲೆಯನ್ನ ಹಾಕೋದು, ಜೊತೆಗೆ ಛತ್ರಿಯನ್ನ ದಾನ ಕೊಡೋದು. ಇದನ್ನ ಮಾಡೋದ್ರಿಂದ ಅವನಿಗೇನಾಗತ್ತೆ, ಪ್ರಾಸಾದೋ ಹ್ಯುತ್ತಮೋ ಭೂತ್ವ. ಒಳ್ಳೆಯ ಪ್ರಾಸಾದ, ಅವನಿಗೆ ಬೇಕಾಗಿರುವಂತಹ ಆ ಪ್ರಸಾದ ರೂಪದಲ್ಲಿ ಪಿತೃದೇವತೆಗಳು ಅನುಗ್ರಹವನ್ನ ಮಾಡ್ತಾರಪ್ಪ. ಛತ್ರಿ ಅಂದ್ರೆ ಹೆಂಗ ಅನುಗ್ರಹ ಮಾಡ್ತಾರ ಅಂತ ಉದಾಹರಣೆ ಹೇಳಿದ್ರು. ಇವನು ಹೋದಲ್ಲಿ ಛತ್ರಿಯನ್ನ ತೆಗೆದುಕೊಂಡು ಹೋಗ್ತಾನೆ. ಹಾಗೆ ಪಿತೃಗಳ ಅನುಗ್ರಹ ಇವನು ಎಲ್ಲೆಲ್ಲಿ ಹೋಗ್ತಾನೋ ಅವನ ಹಿಂದೆ ಆ ಪಿತೃಗಳ ಅನುಗ್ರಹ ಹೋಗ್ತದಂತೆ. ಘಚ್ಚಂತಿ ಮನುಗಚ್ಚತಿ, ಘಚ್ಚಂತ ಮನುಗಚ್ಚತಿ ಅಂತಾರ, ಅವನು ಹಿಂದೆ ಹೋಗುತ್ತಂತದ್ದು ಆ ಮಾಡಿರುವಂತ ಅನುಗ್ರಹ. ಇನ್ನು ಶರಣಂ ರತ್ನ ಸಂಪೂರ್ಣಂ ಶಯ್ಯಾ ಭೋಜನಂ ಬುಧ. ರತ್ನವನ್ನ, ಶಯ್ಯ ಹಾಸಿಗೆಯನ್ನ, ಭೋಜನ ಸಾಮಗ್ರಿಗಳನ್ನ ಕೂಡಿದಂತಹ ಗ್ರಹವನ್ನ ಯಾರು ದಾನ ಮಾಡ್ತಾರೋ ಶ್ರಾದ್ಧೇ ದತ್ವಾ ಯತಿಭ್ಯಸ್ತು ನಾಕಪೃಷ್ಠೆ ಮಹೀಯತೆ. ನೋಡಿ, ಅಂದ್ರೆ
ಒಳ್ಳೆಯ ರತ್ನಗಳಿಂದ ತುಂಬಿದಂತಹ ದಾನವನ್ನ ಮಾಡಿದ್ದೇ ಆದ್ರೆ, ಶಯ್ಯ ಆಗಿರಬಹುದು, ಭೋಜನ ಸಾಮಗ್ರಿಗಳಾಗಿರ್ಬೋದು, ಗೃಹವನ್ನಾಗಿರಬಹುದು, ಅದು ಯತಿಗಳಿಗೆ ದಾನ ಮಾಡಿದ್ದೇ ಆದ್ರೆ ಅದು ನಾಕಪೃಷ್ಠೆ ಮಹೀಯತೆ, ಸ್ವರ್ಗಲೋಕವನ್ನೇ ಕುರಿತು ಹೋಗ್ತಾನಂತವನು. ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನು ದಾನ ಮಾಡೋದ್ರಲ್ಲಿ 1, 2, 100, 10, 1000, 10,000, ಲಕ್ಷ, ಹಿಂಗೆ ನಮಗೆ ಸಂಖ್ಯೆಗಳನ್ನ ಏರಿಸ್ತಾ ಹೋಗ್ತಾರೆ. ಎಲ್ಲಿವರೆಗೂ ಕೊಡಬಹುದು ಅಂದ್ರೆ ಅರ್ಬುದ ಅಂತ ಒಂದು ಸಂಖ್ಯೆ ಇದೆ. ಶಾಸ್ತ್ರದಲ್ಲೆಲ್ಲ ಹೇಳ್ತಾರೆ, ಅರ್ಬುದ ತನಕ ನೀವು ದಾನ ಕೊಟ್ಟಿದ್ದೇ ಆದ್ರೆ ಅವನಿಗೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಫಲವನ್ನ ಅವನು ಪಡಿತಾನಂತ. ಚಂದ್ರ ಸೂರ್ಯ ನಿಭಂ ದಿವ್ಯಂ ವಿಮಾನಂ ಲಭತೆ ಕ್ಷಯಂ ಅಂತ ಹೇಳ್ತಾರೆ. ಒಳ್ಳೆಯ ಚಂದ್ರ ಸೂರ್ಯರ ಸಮಾನವಾಗಿರುವಂತಹ ದಿವ್ಯವಾದ ವಿಮಾನ ಬಂದು ಅವನನ್ನ ಕರೆದುಕೊಂಡು ಹೋಗ್ತದಪ್ಪ. ಅಪ್ಸರಾ ಸ್ತ್ರೀಯರು ಅವನನ್ನ ಕರೆದುಕೊಂಡು ಹೋಗ್ತಾರೆ. ಸ್ವೇಚ್ಛೆಯಿಂದ ಅವನು ಸಂಚಾರ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾರೆ. ಅತಿ ವೇಗವಾಗಿರುವಂತಹ ವಿಮಾನ ಅವನಿಗೆ ದೊರೆಯುತ್ತದೆ. ವತತ್ಸತು ವಿಮಾನಾಗ್ರೆ ಸ್ತೂಯಮಾನ ಸಮಂತತಃ. ಇಷ್ಟೆಲ್ಲ ಅದು ದಾನ ಮಾಡೋದ್ರಿಂದ ಬರ್ತದೆ ಅಂತ ಹೇಳ್ತಾರೆ. ಇನ್ನು ಈ ದಾನ ಮಾಡೋದ್ರಿಂದ ಈ ಲೋಕದಲ್ಲೂ ಸುಖವನ್ನ ಪಡಿತಾನೆ. ಅದನ್ನ ಹೇಳ್ತಾರೆ ಇಲ್ಲಿ, ಪಾತ್ರಂ ಭವತಿ ಕಾಮಾನಾಂ ರೂಪಸ್ಯ ಚ ಧನಸ್ಯ ಚ. ಒಳ್ಳೆ ರೂಪ ಬರ್ತದಂತೆ ದಾನ ಮಾಡೋದ್ರಿಂದ. ಕೆಲವರಿಗೆ ಮನಸ್ಸಿನಲ್ಲಿರ್ತದೆ, ನಾನು ಬಹಳ ಚೆನ್ನಾಗಿ ಕಾಣಬೇಕು, ಎಲ್ರೂ ನನ್ನೇ ನೋಡ್ತಾ ಇರಬೇಕು ಅನ್ನೋ ಭಾವನೆ ಕೆಲವರಲ್ಲಿ ಇರ್ತದೆ. ಅದಕ್ಕೆ ಒಳ್ಳೆ ದಾನವನ್ನ ಮಾಡೋದನ್ನ ಕಲಿಬೇಕು. ಅದಕ್ಕೆ ಹೇಳ್ತಾರೆ, ಒಳ್ಳೆಯ ದಾನವನ್ನ ಯಾರು ಮಾಡ್ತಾರೋ ಅವರಿಗೆ ಕಾಮರೂಪ, ಅವರಿಗೆ ಬೇಕಾದಂತಹ ಒಳ್ಳೆಯ ರೂಪ ಬರ್ತದೆ. ಬರೇ ರೂಪ ತಗೊಂಡೇನ್ ಮಾಡೋಣ ಅಂತಾರೆ ಕೆಲವರು, ಧನನೂ ಬರ್ತದೆ. ಅದು ಪಿತೃದೇವತೆಗಳ ಅನುಗ್ರಹದಿಂದ. ರಜತ ಮತ್ತು ಸ್ವರ್ಣಮಯ ಪಾತ್ರಗಳನ್ನ ಶ್ರಾದ್ದದಲ್ಲಿ ದಾನ ಮಾಡಬೇಕು ಅಂತ ಹೇಳ್ತಾರೆ. ರಾಜತಂ ಕಾಂಚನಂ ವಾಪಿ ಯೋ ದದ್ಯಾತ್ ಶ್ರಾದ್ದ ಕರ್ಮಣಿ, ಅದರಿಂದ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ದಾನ ಮಾಡೋ ಸಂದರ್ಭದಲ್ಲಿ ಗೋದಾನವನ್ನ ಮಾಡಿದಂತಹ ಪುರುಷ, ಗಾವ ಅಂದ್ರೆ ಈ ಆಕಳನ್ನ ದಾನ ಮಾಡೋದ್ರಿಂದ, ಗೋದಾನವನ್ನ ಮಾಡೋದ್ರಿಂದ ಪುಷ್ಟಿ ಮತ್ತು ಕೀರ್ತಿ ಎರಡೂ ಅವನಿಗೆ ಬರುತ್ತೆ. ಯಾವ ವ್ಯಕ್ತಿ ಹಸಿದಂತಹ ವ್ಯಕ್ತಿ ಇದ್ದಾನಲ್ಲ ಅವನಿಗೆ ಭೋಜನವನ್ನ ಮಾಡಿಸೋದ್ರಿಂದ ಕಾಯಾದಾಗ್ನಿ ದೀಪ್ತಿಂ ಪ್ರಕಾಶ್ಯಂ ಸೌಭಾಗ್ಯಂ ಲಭತೆ ನರಃ ಇಂಧನಾನಿ ಯುತು ಯೋ ದದ್ಯ ವಿಜೇಭ್ಯ ಶಿಶಿರಾಗಮೇ. ಒಂದು ಉದಾಹರಣೆಯನ್ನ ಕೊಡ್ತಾರೆ. ಜಾಠರಾಗ್ನಿ ಚೆನ್ನಾಗಿ ಉರಿಯುವಂತಹ ಸಂದರ್ಭದಲ್ಲಿ, ಅಂದ್ರೆ ಹಸಿವಾದಂತಹ ಸಂದರ್ಭದಲ್ಲಿ, ಯೋಗ್ಯವಾದ ಕಾಲದಲ್ಲಿ 3 ಗಂಟೆಯ ಮೇಲೆ ಊಟಕ್ಕೆ ಹಾಕಿದ್ರೆ ಏನ್ ಪ್ರಯೋಜನ ಇಲ್ಲ. ಹಸಿವಾದಂತಹ ಸಮಯ ಅಂದ್ರೆ 12:30ಯಿಂದ 1 ಗಂಟೆ ಅಥವಾ 1:30, ಆ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಭೋಜನವನ್ನ ಮಾಡಿಸಿದ್ದೇ ಆದ್ರೆ, ಶಿಶಿರ ಋತುವಿನಲ್ಲಿ ದ್ವಿಜರಿಗೆ ಇಂಧನಗಳನ್ನ ದಾನ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಬರ್ತದೆ. ಯಾಕೆ ಚಳಿ ಜಾಸ್ತಿ ಆ ಸಂದರ್ಭದಲ್ಲಿ. ಒಳ್ಳೆಯ ಅದನ್ನು ಕೊಡೋದ್ರಿಂದ ಅವರಿಗೆ ಬೆಚ್ಚಗೆ ಆರಾಮಾಗಿ ಸಂತೋಷ ಆಗ್ತದೆ. ಹಾಗೆ ಹಸಿವಾದಂತಹ ಸಂದರ್ಭದಲ್ಲಿ ಭೋಜನವನ್ನು ಹಾಕೋದ್ರಿಂದ ಅವನಿಗೆ ತೃಪ್ತಿ ಆಗತ್ತೆ. ಅದರಿಂದ ಪಿತೃದೇವತೆಗಳು ಅನುಗ್ರಹ ಮಾಡ್ತಾರಪ್ಪ. ಇನ್ನು ಪೂಜಯಿತ್ವಾದು ಪಾತ್ರೇಭ್ಯ ಶ್ರಾದ್ಧೆ ಸತ್ಕೃತ್ಯದಾಪಯೇ ಗಂಧಮಾಲ್ಯ ಮಹಾತ್ಮಾನಾಂ ಸುಖಾನಿ ವಿವಿಧಾನಿ ಚ. ಏನು ಮಾಡ್ರಿ ಬಿಡ್ರಿ, ಇಷ್ಟಂತೂ ಮಾಡ್ರಿ ಅಂತಾರೆ. ಬ್ರಹ್ಮಾಂಡ ಪುರಾಣ ಹೇಳುವಂಥದ್ದು, ಗಂಧವನ್ನ ಕೊಡ್ರಿ, ಮೈ ತುಂಬಾ ಅವನಿಗೆ ಗಂಧವನ್ನ ಹಚ್ಚಿ, ಯೋಗ್ಯವಾದ ಜ್ಞಾನಿಯನ್ನ ಕರೆದು ಒಳ್ಳೆಯ ಪುಷ್ಪ ಮಾಲೆಯನ್ನ ಹಾಕಿ, ವಸ್ತ್ರವನ್ನ ದಾನ ಕೊಡ್ರಿ, ಯಜ್ಞೋಪವೀತವನ್ನ ಕೊಡ್ರಿ. ಆ ದಾನವನ್ನ ಕೊಡೋದ್ರಿಂದ ವಿಶೇಷವಾದ ಸುಖ, ದಕ್ಷಿಣೆಯನ್ನ ಕೊಡ್ರಿ. ಜೊತೆಗೆ ಅದನ್ನು ಕೊಡೋದ್ರಿಂದ ದಾತಾರನಿಗೆ, ದಾನ ಕೊಡೋಂಥವನಿಗೆ ಒಳ್ಳೆಯ ಫಲವನ್ನ ಆ ಪಿತೃದೇವತೆಗಳು ಅನುಗ್ರಹ ಮಾಡ್ತಾರೆ. ದಾತಾರ ಉಪತಿಷ್ಠಂತಿ ಯುವಯತ್ಯಶ್ಚ ಪತಿವ್ರತಾಹ. ಯಾರು ದಾತೃ ಪುರುಷ ಇದ್ದಾನೆ, ದಾನ ಕೊಡೋನಿದ್ದಾನೋ, ಪತಿವ್ರತೆಯಾದ ಸ್ತ್ರೀ ಅವನನ್ನು ಸೇವನೆ ಮಾಡ್ತಾಳೆ. ಶಯನ, ಆಸನ, ವಾಹನ, ಯಾನ, ಉಪಕರಣಗಳು, ದೇವತಾ ಪೂಜಾಕ್ಕೆ ಬೇಕಾಗಿರುವಂತಹ ಉಪಕರಣಗಳನ್ನ ಅವಶ್ಯವಾಗಿ ದಾನ ಮಾಡಬೇಕು. ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ, ಶಯನಾಸನಾನಿ ಯಾನಾನಿ ಭೂಮಯೋ ವಾಹನಾನಿ ಚ. ಶ್ರಾದ್ಧೆ, ಅದು ಶ್ರಾದ್ಧ ಕಾಲದಲ್ಲಿ ಮಾಡೋದು
ಅನಂತವಾದ ಫಲ. ಯಾಕೆ? ವರ್ಷಕ್ಕೊಂದ್ಸಾರಿ ಮಾಡ್ತಾರೆ ಪಿತೃಶ್ರಾದ್ದವನ್ನ. ಹಾಗಾಗಿ ಆ ಶ್ರಾದ್ದಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಒಂದು, ಅವರು ಹೋದಂತಹ ದಿವಸ ಅದು ಶ್ರಾದ್ದ. ಇನ್ನು ಪಕ್ಷ ಮಾಸದಲ್ಲಿ 15 ದಿವಸ, ಒಂದ್ ದಿವಸದಲ್ಲಿ 15 ದಿವಸನೂ ಮಾಡಬೇಕು. ಕನಿಷ್ಠ ಒಂದ್ ದಿವಸ ಆದ್ರೂ ಪಕ್ಷ ಶ್ರಾದ್ದವನ್ನ ಮಾಡೋದ್ರಿಂದ ಆ ಸಂದರ್ಭದಲ್ಲೂ ಈ ಎಲ್ಲ ದಾನಗಳನ್ನು ಕೊಡಬೇಕು ಅಂತಾರೆ. ಈ ದಾನವನ್ನ ಕೊಡೋದ್ರಿಂದ ಅವನಿಗೇನಾಗತ್ತೆ? ಇಷ್ಟಂ ದ್ರವ್ಯಂಚ ಯೋದದ್ಯಾ. ದಾನ ಕೊಡೋದಷ್ಟೇ ಮುಖ್ಯ ಅಲ್ರಿ, ಇನ್ನೊಂದು ಮಾತು ಹೇಳ್ತದೆ ಬ್ರಹ್ಮಾಂಡ ಪುರಾಣ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕು, ಬಹಳ ಮುಖ್ಯವಾದದ್ದು. ಇಷ್ಟಂ ದ್ರವ್ಯಂಚ ಯೋದದ್ಯಾ. ದಾನ ಕೊಡೋದು ಅಂದ್ರೆ ಯಾವುದೋ ಹಳೇದಾಗಿರೋದು, ಮುರಿದು ಹೋಗಿರೋದು, ಉಪಯೋಗಿಸ್ಲಿಕ್ಕೆ ಬಾರದೇ ಇರುವಂಥದ್ದು, ಅಟ್ಟದ ಮೇಲೆ ಇಟ್ಟಿರುವಂಥದ್ದು ಅಲ್ಲ. ನೀನು ಯಾವುದನ್ನ ಇಷ್ಟಪಡ್ತೀಯೋ, ಕರ್ತೃ ಏನಿದ್ದಾನಲ್ಲ ಅವನಿಗೆ ಬಹಳ ಇಷ್ಟಕರವಾದ ಪದಾರ್ಥ ಆಗಿರಬೇಕು, ಅಂಥದ್ದನ್ನ ನೀವು ದಾನ ಕೊಡಬೇಕು. ಒಳ್ಳೆ ಶುದ್ಧವಾದ ಪದಾರ್ಥ. ಆ ಪದಾರ್ಥವನ್ನ, ಅದು ತಂಬಿಗೆನೋ ಆಗಿರ್ಬೋದು, ವಸ್ತ್ರವೂ ಆಗಿರಬಹುದು, ಯಾವುದು ಬೇಕಾದ್ರೂ ಪದಾರ್ಥಗಳಾಗಿರ್ಬೋದು, ಆ ಎಲ್ಲಾ ಉಪಕರಣಗಳನ್ನ ಸುವರ್ಣ, ರಜತ, ಗೋದಾನ, ಭೂದಾನ ಅವರವ್ರ ಯೋಗ್ಯತಾನುಸಾರ ತನಗೆ ಇಷ್ಟಕರವಾದ ಭೂಮಿಯ ದಾನ ಆಗಿರ್ಬೋದು, ಆ ದಾನವನ್ನ ಆ ಬ್ರಾಹ್ಮಣನಿಗೆ ಕೊಟ್ಟಿದ್ದೇ ಆದ್ರೆ ಅವನಿಗೆ ಮೇಧಾಶಕ್ತಿ, ಸ್ಮೃತಿ ಶಕ್ತಿ ಒಳ್ಳೆಯ ಅಭಿವೃದ್ಧಿ ಆಗತ್ತೆ. ಸರ್ಪಿಹಿ ಪೂರ್ಣಾನಿ ಪಾತ್ರಾಣಿ ಅಂದ್ರೆ ಶುದ್ಧವಾದ ಸಂಸ್ಕಾರ ಮಾಡಿರುವಂತಹ ಘೃತವನ್ನ, ತುಪ್ಪದ ಪಾತ್ರೆಯನ್ನ ಈ ಶ್ರಾದ್ದ ಕಾಲದಲ್ಲಿ ದಾನ ಮಾಡೋದಿದೆ ಅಲ್ಲ, ಅದು ಅನಂತವಾದ ಫಲವನ್ನ ಕೊಡ್ತದೆ. ಧೇನುದಾನ ಆಯಾ ಪಾತ್ರೆಗಳಿಗೆ ಅನುಗುಣವಾಗಿ ಪುಂಡರೀಕಾಕ್ಷನ ಸ್ಮರಣೆಯನ್ನ ಮಾಡ್ತಾ. ಪುಂಡರೀಕಾಕ್ಷನ ಸ್ಮರಣೆ ಯಾಕೆ? ಕಮಲದಂತಹ ಕಣ್ಣುಳ್ಳಂತಹ ಭಗವಂತನ ಸ್ಮರಣೆಯಿಂದ ಎಲ್ಲ ಕರ್ಮಗಳು ಶುದ್ಧವಾಗ್ತಾವೆ, ಪೂರ್ಣವಾದ ಫಲವನ್ನು ಕೊಡ್ತದೆ. ಸಂಧ್ಯಾ ವಂದನೆ ಪ್ರಾರಂಭದಲ್ಲೇ ಒಂದು ಶ್ಲೋಕ ಹೇಳ್ತಾರೆ, ಎಲ್ಲರಿಗೂ ಬರುವಂತಹ ಶ್ಲೋಕ ಇದು. ಅಪವಿತ್ರ ಪವಿತ್ರೋ ವಾ ಸರ್ವ ವಸ್ತಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಸಭ್ಯಂತರ ಶುಚಿ. ಬಾಹ್ಯ ಅಂತ ಆಂತರಿಕ, ಒಳಗೆ ಹೊರಗೆ ಆ ಪುಂಡರೀಕನ ಸ್ಮರಣೆ ಮಾಡೋದ್ರಿಂದ, ಪುಂಡರೀಕಾಕ್ಷನ ಸ್ಮರಣೆ ಮಾಡೋದ್ರಿಂದ ಶುದ್ಧನಾಗ್ತಾನಪ್ಪ. ಹಾಗಾಗಿ ಆ ದಾನವನ್ನ ಕೊಡಬೇಕು. ಅದನ್ನ ನನ್ನ ಮಾತಲ್ಲ, ಓದ್ಬಿಡ್ತೀನಿ. ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ, ಶ್ರಾದ್ಧೆ ಯತಿಪ್ಸಿತಂ ದತ್ವಾ ಪುಂಡರೀಕ ಫಲಂ ಲಭೇತ್. ಪುಂಡರೀಕಾಕ್ಷನ ಸ್ಮರಣೆಯನ್ನ ಮಾಡ್ತಾ ದಾನ ಮಾಡಿದ್ದೆ ಆದ್ರೆ ಪುಂಡರೀಕ ಯಾಗ ಮಾಡಿದಂತಹ ಫಲ ಬರ್ತಾ ಇದೆ. ಇನ್ನು ಫಲಪುಷ್ಪಗಳಿಂದ ತುಂಬಿರುವಂತಹ ವನವನ್ನ, ನಾನೀಗ ಹೇಳಿದ್ನಲ್ಲ ಜಾಗವನ್ನ ಅಂತ, ಅದನ್ನೆಲ್ಲ ಚೆನ್ನಾಗಿ ತಯಾರು ಮಾಡಿ ಅದನ್ನ ದಾನ ಮಾಡೋದ್ರಿಂದ ವನಂ ಪುಷ್ಪ ಫಲೋಪೇತಂ ದತ್ವಾ ಗೋ, ಆಕಳು ಸಮೇತವಾಗಿ ದಾನ ಮಾಡಿದ್ದೇ ಆದ್ರೆ ಅದರಲ್ಲೂ ವಿಭಾಗ ಮಾಡಿದ್ದಾರೆ. ಒಂದು ಕೂಪ ಅಂದ್ರೆ ಬಾವಿ ಇರುವಂಥದ್ದಾಗಿರ್ಬೋದು, ತಟಾಕ, ಕ್ಷೇತ್ರ, ಗೋಷ್ಠ, ಗ್ರಹ, ಇವೆಲ್ಲ ದಾನವನ್ನ ಅವಶ್ಯವಾಗಿ ಮಾಡಬೇಕಪ್ಪ. ತತ್ವ ಮೋದಂತಿತೆ ಸ್ವರ್ಗೆ ನಿತ್ಯಮ ಚಂದ್ರತಾರಕಂ. ದಾನ ಮಾಡೋದ್ರಿಂದ ಇಲ್ಲಷ್ಟೇ ಸುಖ ಪಡೋದಿಲ್ಲ, ಅವನು ಚಂದ್ರ ತಾರೆಯರು ನಕ್ಷತ್ರಗಳು ಇರೋ ತನಕ ಅವನು ದೀರ್ಘವಾದ ಸುಖವನ್ನ ಪಡಿತಾನಪ್ಪ. ಪಿತರಸ್ತಸ್ಯ ತುಷ್ಟಂತಿ ಸ್ವರ್ಗಲೋಕಂ ಸಮಷ್ಣುತೆ. ಪಿತೃದೇವತೆಗಳು ಯಾವಾಗ ನಿಮ್ಮ ಮೇಲೆ ಅನುಗ್ರಹ ಮಾಡ್ತಾರೋ ಅವಾಗ ದೇವತೆಗಳು ಅನುಗ್ರಹ ಮಾಡ್ತಾರೆ, ಭಗವಂತನು ಅನುಗ್ರಹ ಮಾಡ್ತಾನೆ. ಪಿತೃಕಾರ್ಯವನ್ನ ಬಿಟ್ಟು ಯಾವ ದೇವರ ಪೂಜೆಯನ್ನ ಮಾಡಿದ್ರು ಅದು ಫಲ ಬರೋದಿಲ್ಲ. ಅದನ್ನೇ ಹೇಳ್ಬಿಡ್ತಾರೆ. ಪಿತೃಗಳು ಸಂತುಷ್ಟರಾದ್ರೆ ಸ್ವರ್ಗವನ್ನ ಕೊಡ್ತಾರೆ, ವಾಹನ ತುಂಬಿದಂತಹ ರಥವನ್ನ, ಬೇಕಾದಷ್ಟು ಎಲ್ಲವನ್ನ ಕೊಡ್ತಾರೆ. ಅಸ್ಮಿನ್ ಲೋಕೆ ಚ ಸಂಪನ್ನಂ ಸ್ಕಂದನಂ ಸುವಾಹನೈ. ಒಳ್ಳೆ ವಾಹನ ಪ್ರಾಪ್ತಿಯಾಗತ್ತೆ. ಅದರಲ್ಲೂ ಅಚಿನ, ಸುವರ್ಣ, ಒಳ್ಳೆಯ ಪಟ್ಟೆ ವಸ್ತ್ರ, ಪಟ್ಟೆ ಮಡಿ ಅಂತಾರಲ್ಲ ಅದಾಗಿರ್ಬೋದು, ಆಭರಣಗಳಾಗಿರ್ಬೋದು, ಆಮೇಲೆ ವಿಪ್ರನಿಗೆ ಭೋಜನ ಆಗಿರಬಹುದು, ಇವೆಲ್ಲವನ್ನ ಮಾಡೋದು ಬಹಳ ಶ್ರೇಷ್ಠವಾದದ್ದು. ಸತ್ಕಾರ, ಅತಿಥಿ ಸತ್ಕಾರ ಅಂತ ಕರೀತಾರೆ. ಆ ಪಿತೃಗಳು ವಾಯುರೂಪದಿಂದ ಬಂದಿರ್ತಾರೆ ಅವನಲ್ಲಿ, ಹಾಗಾಗಿ ಅದನ್ನು ಮಾಡೋದ್ರಿಂದ ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ಅಂತಾರೆ. ಸುಮ್ಮನೆ ಮಾಡೋದಲ್ಲ, ಶ್ರದ್ಧಾಪೂರ್ವಕವಾಗಿ ಮಾಡಿದ್ದೇ ಆದ್ರೆ ನಿತ್ಯ ದಾನ ಮಾಡಿ ಅಂತಾರೆ. ನಿತ್ಯ ದಾನ ಮಾಡಿದ್ರೆ ಬಹಳ ಶ್ರೇಷ್ಠ. ಕನಿಷ್ಠ ಶ್ರಾದ್ದ ಮಾಡುವಂತಹ ಸಂದರ್ಭದಲ್ಲಾದ್ರೂ ದಾನ ಮಾಡೋದ್ರಿಂದ ಸ್ವರ್ಗಲೋಕದಲ್ಲಿ ವಿಶೇಷವಾಗಿ ಅವನು ಅನುಗ್ರಹವನ್ನ ಪಡಿತಾನೆ.
ಗಜಚ್ಛಾಯಾ ಶ್ರಾದ್ದ ಅಂತ ಇದೆ, ಬಹಳ ಶ್ರೇಷ್ಠವಾದದ್ದು. ಅದನ್ನು ಹೇಳ್ತದೆ ಬ್ರಹ್ಮಾಂಡ ಪುರಾಣ. ಛಾಯಾಯಾಂ ಹಸ್ತಿನಿ, ಹಸ್ತಿ ಅಂದ್ರೆ ಆನೆ, ಗಜಚ್ಛಾಯಾ ಅಂತನೂ ಬರೀತಾರೆ. ಹಸ್ತಿನ ಛಾಯಾಯಾಂ ಹಸ್ತಿನಶ್ಚೈವ ದತ್ವಾ ಶ್ರಾದ್ಧೆ ನ ಶೋಚತೆ. ಅಂದ್ರೆ ಆ ಈ ಹಸ್ತಿ ಶ್ರಾದ್ದವನ್ನ ಮಾಡೋದ್ರಿಂದ, ಛಾಯಾಶ್ರಾದ್ದವನ್ನ ಮಾಡೋದ್ರಿಂದ ಅವನು ವಿಶೇಷವಾದ ಫಲವನ್ನ ಪಡಿತಾನೆ. ಅನ್ನ, ಪಾಯಸ, ಘೃತ ಅಂದ್ರೆ ತುಪ್ಪ, ಜೇನುತುಪ್ಪ, ಫಲಗಳನ್ನ ದಾನ ಮಾಡೋದ್ರಿಂದ ಭಾರಿ ವಿಶೇಷವಾದ ಫಲ. ವರ್ಷಕಾಲ, ಮಘಾ ನಕ್ಷತ್ರ, ಈ ದಿನಗಳಲ್ಲಿ ವಿಶೇಷವಾಗಿ ಆ ಪಿತೃಗಳ ಉದ್ದೇಶವಾಗಿ ದಾನವನ್ನಾಗಿ ಕೊಡಬೇಕಪ್ಪ. ಅತಿಥಿಗಳಿಗೆ ಅಗ್ರಾಸನವನ್ನ ಕೊಟ್ಟು ಬರ್ತಾರಲ್ಲ, ಬಂದಿರುವಂತಹ ಜ್ಞಾನಿಗಳು ಭೋಜನ ಕರೆದಿರ್ತೀರಿ, ಅವರಿಗೆ ಒಳ್ಳೆ ಕೂಡ್ಲಿಕ್ಕೆ ಬೇಕಾಗಿರುವಂತಹ ಆಸನವನ್ನ, ಒಳ್ಳೆ ತಯಾರು ಮಾಡಿರುವಂತಹ ಆಸನವನ್ನ ಕೊಟ್ಟು, ಅವರಿಗೆ ಬೇಕಾಗಿರುವಂತಹ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ, ಶಾಸ್ತ್ರದಲ್ಲೆಲ್ಲ ಇದೆ, ಬಹಳ ವಿಸ್ತಾರವಾಗಿ ಹೇಳ್ತದೆ ಹರಿಕಥಾಮೃತ ಸಾರ. ಚೋಷ್ಯ ಅಂದ್ರೆ ಏನು, ಲೇಹ್ಯ ಅಂದ್ರೆ ಏನು, ಚತುರ್ವಿಧ ಭಕ್ಷ್ಯಗಳನ್ನ ಮಾಡಿಸಿ ಅವರಿಗೆ ಭೋಜನವನ್ನ ಮಾಡಿಸಬೇಕು. ಸರ್ವಯಜ್ಞಗಳನ್ನ ಮಾಡಿದಂತಹ ಫಲ, ಸರ್ವಯಜ್ಞ ಕ್ರತೂನಾಂ ಹಿ ಫಲಂ ಪ್ರಾಪ್ನೋತ್ಯಮನುತ್ತಮಂ. ಬ್ರಹ್ಮಾಂಡ ಪುರಾಣ ಬಹಳ ವಿಸ್ತಾರವಾಗಿ ಹೇಳ್ತದೆ. ಅತಿಥಿ ಸತ್ಕಾರ ಮಾಡದಷ್ಟು ಪುಣ್ಯ ಇನ್ನೆಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸಾಲಿಗ್ರಾಮದಲ್ಲಿ ಇರೋಕ್ಕಿಂತಲೂ ಹೆಚ್ಚು ಸನ್ನಿಧಾನ ಆ ಬಂದಿರುವಂತಹ ಬ್ರಾಹ್ಮಣನಲ್ಲಿ, ಜ್ಞಾನಿಯಲ್ಲಿ ಇರ್ತದೆ. ಯಾಕೆ? ಓಡಾಡುವಂತಹ ಜ್ಞಾನಿ, ಸತ್ಯಾಸ್ತ್ರಗಳನ್ನ ಅಧ್ಯಯನ ಮಾಡುವಂಥವನು, ನಿತ್ಯದಲ್ಲಿ ಸದಾಚಾರ ಮಾಡುವಂಥವನು. ಹಾಗಾಗಿ ಅವನಲ್ಲಿ ವಿಶೇಷವಾದ ಸನ್ನಿಧಾನ ಇದೆ. ಅನ್ನದೋ ಲಭತೆ ನಿತ್ಯಂ ಕನ್ಯಾ ಕೋಟಿ ತಥೈವ ಚ. ಕೋಟಿ ಕನ್ಯಾದಾನ ಮಾಡಿದ್ರೆ ಏನು ಫಲ ಬರಬೇಕು, ಆ ಫಲ ಒಳ್ಳೆಯ ಜ್ಞಾನಿಗೆ ಭೋಜನವನ್ನ ಹಾಕಿಸೋದ್ರಿಂದ ಬರ್ತದಪ್ಪ. ಅದಕ್ಕೆ ಯಾವುದೇ ಕಾರಣಕ್ಕೂ ತಪ್ಪದೆ ಜ್ಞಾನಿಗೆ ಭೋಜನವನ್ನ ಮಾಡಿಸಬೇಕು. ಇದರಿಂದ ಅನ್ನಾದ್ ಲೋಕ ಪ್ರತಿಷ್ಠಂತಿ ಲೋಕಾದಾನಸ್ಯ ತತ್ಫಲಂ. ಅನ್ನದಾನ ಮಾಡೋದ್ರಿಂದ ಅವನಿಗೆ ಲೋಕದಲ್ಲಿ ಕೀರ್ತಿ ಬರ್ತದೆ. ಅನ್ನಂ ಪ್ರಜಾಪತಿ ಸಾಕ್ಷಾತ್, ಅನ್ನ ದೇವರಿದ್ದ ಹಾಗೆ. ಎಷ್ಟೋ ಜನ ಆ ಅನ್ನಕ್ಕೆ ಕೈ ಮುಗಿದು ಊಟವನ್ನ ಮಾಡ್ತಾರೆ. ಇವತ್ತಿಗೂ ನಾವು ನೋಡ್ತೀವಿ, ಅದು ನಿತ್ಯದಲ್ಲಿ ಎಲ್ಲರೂ ಮಾಡಬೇಕು. ಅನ್ನ ದೇವರಿದ್ದ ಹಾಗೆ, ಯಾವತ್ತೂ ಅಗೌರವವನ್ನು ತೋರಿಸಬಾರದು ಅನ್ನಕ್ಕೆ. ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂಥ ಅನ್ನವನ್ನ ದಾನ ಮಾಡಬೇಕು. ತಸ್ಮಾದ್ ಅನ್ನಂ ಸಮಂ ದಾನಂ ನ ಭೂತೋ ನ ಭವಿಷ್ಯತಿ. ಅನ್ನದಾನಕ್ಕೆ ಸಮನಾದ ದಾನ ಇಲ್ಲ. ಅದರಲ್ಲೂ ಶ್ರಾದ್ದದಲ್ಲಿ ಯಾನಿ ರತ್ನಾನಿ ಮೇದ್ಯೀನ ವಾಹನಾನಿ ಅಂದ್ರೆ ನೋಡಿ, ಶಾಸ್ತ್ರ ಬ್ರಹ್ಮಾಂಡ ಪುರಾಣ ಹೇಳ್ತದೆ, ಇಡೀ ಬ್ರಹ್ಮಾಂಡವನ್ನ ರತ್ನದಿಂದ ತುಂಬಿರುವಂತಹ ಭೂಮಿಯನ್ನ ದಾನ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಒಳ್ಳೆಯ ಜ್ಞಾನಿಗೆ, ಅತಿಥಿಗೆ ಅನ್ನದಾನ ಮಾಡೋದ್ರಿಂದ ಬರ್ತದೆ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ 3, 2, 1, ಈಗ ನಾ ಹೇಳಿದ್ದೇನಲ್ಲ, ಇದರಲ್ಲಿ ಇಷ್ಟಾದ್ರೂ ದಾನ ಮಾಡಿ, ಅದನ್ನ ದಾನ ಮಾಡೋದ್ರಿಂದ ತ್ರೈಲೋಕ್ಯಸ್ಯ ಅಧಿಪತ್ಯಂ, 3 ಲೋಕಕ್ಕೆ ಅಧಿಪತಿಯಾಗುವಂತಹ ಯೋಗ ಅವನಿಗೆ ಬರ್ತಾ ಇದೆ. ಅದರಲ್ಲೂ ಜ್ಞಾನಿಗಳ ಅನುಗ್ರಹದಿಂದ ಎಲ್ಲವನ್ನ ಪಡಿತಾನಪ್ಪ. ಅರಾಜ ಲಭತೆ ರಾಜ್ಯ, ರಾಜ್ಯ ಇಲ್ಲ ಅಂದ್ರೆ ಅವನಿಗೆ ರಾಜ್ಯ ಸಿಗ್ತದೆ, ಉತ್ತಮವಾದ ಧನ ಪ್ರಾಪ್ತಿಯಾಗತ್ತೆ. ಆಯುಷ್ಯ ಇಲ್ಲ ಅಂದ್ರೆ ಒಳ್ಳೆ ಆಯುಷ್ಯ ಅವನಿಗೆ ಬರ್ತದೆ. ಅದರಿಂದ ಪಿತೃಭಕ್ತ ಸದಾ ನರಹ. ಯಾವ ವ್ಯಕ್ತಿ ಪಿತೃಭಕ್ತನಾಗ್ತಾನೋ, ತಂದೆ ತಾಯಿಗಳ ಅನುಗ್ರಹದಿಂದಲೇ ಮಕ್ಕಳೆಲ್ಲ ಬೆಳಿಲಿಕ್ಕೆ ಸಾಧ್ಯ. ತಂದೆ ತಾಯಿ ಆಶೀರ್ವಾದ ಇಲ್ಲ ಅಂದ್ರೆ ಯಾವ ಮಗನು ಯಾವ ಮಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಂದೆ ತಾಯಿಯ ಋಣವನ್ನ ನಾವು ಏನು ಮಾಡಿದ್ರೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ನಿಮಿತ್ತಿಕವಾಗಿ ಭಗವಂತನ ಪ್ರೀತ್ಯರ್ಥಕವಾಗಿ ಪಿತೃದೇವತೆಗಳಿಗೆ ಒಂದು ಕೃತಜ್ಞತೆಯನ್ನ, ಉಪಕಾರ ಸ್ಮರಣೆಯನ್ನ ಮಾಡೋಂಥದ್ದಷ್ಟೇ ಹೊರತು ಅದು ಭಗವಂತನ ಪ್ರೀತಿಯಾಗ್ಲಿ ಅನ್ನೋದು ಭಾವನೆ ಒಳಗಿದ್ರೆ ಪೂರ್ಣವಾದ ಫಲ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ.